ಎಲ್ಲರಿಗೂ ನಮಸ್ಕಾರ. ದೇವರ ಅರೋರ ಈ ಮೂವಿ ಬಗ್ಗೆ ಒಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ ದೊಡ್ಡ ಸ್ಕ್ರಾಪ್ ಮೂವಿ ಗುರು. ದೇವರ ಸಿನಿಮಾದ ನಿರ್ದೇಶಕ ಕೊರಟಾಲ ಶಿವ, ಆಚಾರ್ಯ ಪ್ಲಸ್ ಬಾಹುಬಲಿ ಒಂದು ದೇವರ ಮಿಕ್ಸ್ ಮಾಡಿ ಈ ಸಿನಿಮಾ ತೆಗೆದವ್ರೆ. ಈ ಸಿನಿಮಾಗೆ ಮೊದಲಿನಿಂದಲೂ ಐಪ್ ಇಲ್ಲ, ಆದ್ರೂ ಟಿಕೆಟ್ ಮಾತ್ರ 800 ರೂಪಾಯಿ. ದುಡ್ಡು ಕೊಟ್ಟು ಒಳಗೋಗಿ ಈ ಸಿನಿಮಾ ನೋಡಿದ್ರ ಮೇಲೆ ಇದೊಂದು ಸ್ಕ್ರಾಪ್ ಮೂವಿ ಅಂತ ತಿಳಿದಾಗ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ಕೊರಟಾಲ ಶಿವ ಅವರೇ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಆ ಹೀರೋ ಎಲಿವೇಶನ್ ಗಳು, ಆ ಬಿಲ್ಡ್ ಅಪ್ ಶಾಟ್ ಗಳೇನು ಕಮರ್ಷಿಯಲ್ ಸಿನಿಮಾದಲ್ಲಿ ಕಮರ್ಷಿಯಲ್ ಮಿಸ್ ಆಗಿ ಕಥೆನೇ ಇಲ್ಲದಂತಾಗಿದೆ. ಇನ್ನು ಇದಕ್ಕೆ ಪಾರ್ಟ್ 2 ಬೇರೆ ತೆಗಿತಾರಂತೆ. 6 ವರ್ಷಗಳ ನಂತರ ಬಂದ NTR ಸಿನಿಮಾ ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದೇ ರಾಗ ಅದೇ ಹಾಡು. ಇನ್ನು ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ, ತಮಿಳುನಾಡು ಆಂಧ್ರ ಗಡಿಯ ರತ್ನಗಿರಿಯ ಒಂದು ಭಾಗದಲ್ಲಿ ನಡೆಯುವ ಕತೆ. ಪಕ್ಕದಲ್ಲಿ ಕೆಂಪು ಸಮುದ್ರ ದಡದಲ್ಲಿರುವ 4 ಪುಟ್ಟ ಹಳ್ಳಿಗಳು. ಅಲ್ಲಿರುವ ಜನರಿಗೆ ದೇವರ ಭೈರವ ದೊಡ್ಡ ದಿಕ್ಕು. ಜೀವನಕ್ಕಾಗಿ ಸಮುದ್ರಕ್ಕೆ ಇಳಿದು ಅಕ್ರಮವಾಗಿ ಸರಕುಗಳನ್ನು ಕದಿಯುವ ಕೆಲಸಕ್ಕೆ ಇಳಿಯುತ್ತಾರೆ. ಒಂದು ಕಡೆ ನಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದ ದೇವರ ಆ ಕೆಲಸವನ್ನು ಬಿಟ್ಟು ಒಂದು ಆಜ್ಞೆ ಹೊರಡಿಸುತ್ತಾನೆ. ಸಮುದ್ರಕ್ಕೆ ಮೀನು ಹಿಡಿಯಲು ಮಾತ್ರ ಇಳಿಯಬೇಕು, ಅದು ಬಿಟ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರದು ಎಂದು ಹೇಳುತ್ತಾನೆ. ಆದ್ರೆ ಭೈರವ ಇದನ್ನು ಫಾಲೋ ಮಾಡುವುದಿಲ್ಲ. ಆ ನಂತರ ದೇವರ ಕಾಣೆಯಾಗುತ್ತಾನೆ. ಈತ ದೇವರ ಮಗ ವರ ಬೆಳೆದು ದೊಡ್ಡವನಾಗುತ್ತಾನೆ. ಆದ್ರೆ ಅಪ್ಪನಂತೆಯೇ ಬಲಶಾಲಿ ಧೈರ್ಯಶಾಲಿ ಅಲ್ಲ, ಪುಕ್ಲ. ಅಷ್ಟಕ್ಕೂ ದೇವರ ಏನಾದ, ವರ ಯಾಕೆ ಅಷ್ಟೊಂದು ಪುಕ್ಲ, ದೇವರ ಭೈರವನ ಗಲಾಟೆ ಏನು ಎನ್ನುವಂತೆ ಪಾರ್ಟ್ 2ಗೆ ಲಿಂಕ್ ಮಾಡಿರುವ ಕ್ಲೈಮ್ಯಾಕ್ಸ್. ಇನ್ನು ಸಿನಿಮಾ ಹೇಗಿದೆ ಅಂದ್ರೆ, ಕೊರಟಾಲ ಶಿವ ಕೈ ಕೊಟ್ಟು NTR ಗೆ ಚೊಂಬು ಕೊಟ್ಟಿದ್ದಾರೆ. ಈ ಸಿನಿಮಾ NTR ಫ್ಯಾನ್ಸ್ ಗಳಿಗೆ ಮಾತ್ರ ಇಷ್ಟ ಆಗಬಹುದು. ಆಚಾರ್ಯದಲ್ಲಿ ಪಾದಘಟ್ಟ ತೋರಿಸಿರುವ ಕೊರಟಾಲ ದೇವರದಲ್ಲಿ ಸಮುದ್ರ ಘಟ್ಟವನ್ನು ತೋರಿಸಿದ್ದಾರೆ. ಪ್ರಕಾಶ್ ರಾಜ್ ಇಂಟ್ರೊಡಕ್ಷನ್ ಸ್ಟೋರಿ ಮಾತ್ರ ಚೆನ್ನಾಗಿರುತ್ತೆ. ಫಸ್ಟ್ ಹಾಫ್ ಬೆಟರ್ ದನ್ ಸೆಕೆಂಡ್ ಹಾಫ್. ಜಾನ್ವಿ ಕಪೂರ್ ಈ ಸಿನಿಮಾದಲ್ಲಿ ಎಕ್ಸ್ಪೋಸಿಂಗ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಈಗೀಗ ಅಷ್ಟೊಂದು ಸ್ಪೇಸ್ ಇಲ್ಲ. ಇನ್ನು ಈ ಸಿನಿಮಾದ ವಿಲನ್ ಭೈರವ ಸೈಫ್ ಅಲಿ ಖಾನ್ ಈ ಸಿನಿಮಾದ ಹೀರೋ ಅಂತಾನೆ ಹೇಳ್ಬಹುದು. ಈ ಸಿನಿಮಾ ಈತನಿಗೆ ಮಾತ್ರ ತೆಗೆದಿದ್ದಾರೆ ಅನ್ಸುತ್ತೆ. ವಿಲನ್ ಪಾತ್ರಕ್ಕೆ ಸೂಟ್ ಆಗಲ್ಲ. ಒಂದೇ ಬಾಡಿ ಲ್ಯಾಂಗ್ವೇಜ್, ಒಂದೇ ಎಕ್ಸ್ಪ್ರೆಷನ್. VFX ಓಕೆ, NTR ಆಕ್ಟಿಂಗ್ ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್. ಸಿನಿಮಾ ಮಾತ್ರ ಡಲ್. ಅನಿರುದ್ಧ್ ಮ್ಯೂಸಿಕ್ ಸೂಪರ್. ಕೊರಟಾಲ ಶಿವ ಡೈರೆಕ್ಷನ್ ಪಾಪರ್. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ NTR ಗೋಸ್ಕರ ಈ ಸಿನಿಮಾವನ್ನು ಒಂದು ಬಾರಿ ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.